ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಪರಾಭವ ಸಂವತ್ಸರದ ಮೊದಲ ಏಕಾದಶಿಯಾಗಿರುವ ಚೈತ್ರ ಶುದ್ಧ ಏಕಾದಶಿ ಇದೇ ಭಾನುವಾರ 29ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಈ ಏಕಾದಶಿಯನ್ನು ಕಾಮದಾ ಏಕಾದಶಿ ಅಂತ ಕರೆಯೋದುಂಟು. ಏಕಾದಶಿ ತಿಥಿ ಮಾರ್ಚ್ 28ನೇ ತಾರೀಕು ಬೆಳಿಗ್ಗೆ 8:46 ಮಾರ್ಚ್ 29ನೇ ತಾರೀಕಿನ ಬೆಳಗ್ಗೆ 7:46 ಇರುತ್ತೆ. ಸೂರ್ಯೋದಯದ ಕಾಲವನ್ನು ಪರಿಗಣಿಸಿ ಉದಯ ತಿಥಿಯ ಆಧಾರದ ಮೇಲೆ ಏಕಾದಶಿಯನ್ನು ಮಾರ್ಚ್ 29ನೇ ತಾರೀಕಿನ ಭಾನುವಾರದ ದಿವಸ ಆಚರಿಸಲಾಗುತ್ತೆ. ಈ ದಿವಸ ಆಶ್ಲೇಷ ಹಾಗೂ ಮಖ ನಕ್ಷತ್ರದಿಂದ ಕೂಡಿರುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:44 5:32 ಮೊದಲು ಏಕಾದಶಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಏಕಾದಶಿಯು ತನ್ನದೇ ಆದಂತಹ ವಿಶಿಷ್ಟವಾದ ಮಹತ್ವವನ್ನು ಹೊಂದಿರುತ್ತೆ. ಪ್ರತಿ ಏಕಾದಶಿಯಲ್ಲಿ ಆ ಮಹತ್ವವನ್ನು ಕೇಳಿ ತಿಳಿಯೋದ್ರಿಂದಲೇ ನಮ್ಮ ಎಷ್ಟೋ ಪಾಪ ಕರ್ಮಗಳು ಕಳೆಯುತ್ತವೆ ಅಂತ ಭಾಗವತ ಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ಕಾಮದಾ ಏಕಾದಶಿಯ ಮಹತ್ವವನ್ನು ಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾನೆ. ಇದಕ್ಕೆ ಮುಂಚೆ ದಿಲೀಪ ರಾಜ ಅನ್ನುವಂತಹ ಸೂರ್ಯ ವಂಶಸ್ಥನಾದಂತಹ ರಾಜ ತನ್ನ ಕುಲಗುರುಗಳಾಗಿದ್ದಂತಹ ವಸಿಷ್ಠ ಮಹರ್ಷಿಗಳಿಂದ ತಿಳಿದುಕೊಂಡಿರ್ತಾನೆ. ಒಮ್ಮೆ ಧರ್ಮರಾಯ ಕೃಷ್ಣನಿಗೆ ನಮಸ್ಕರಿಸ್ತಾ ಕೇಳ್ತಾನೆ, ಜಗದೀಶ್ವರ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವನ್ನು ನನಗೆ ತಿಳಿಸಿಕೊಡು ಅಂತ ವಿನಂತಿಯನ್ನು ಮಾಡ್ತಾನೆ. ಈ ಏಕಾದಶಿಯ ಹೆಸರೇನು? ಈ ದಿವಸ ಉಪವಾಸವನ್ನು ಆಚರಿಸಿದವರು ಯಾರು? ಹಾಗೆ ಅದನ್ನು ಆಚರಿಸೋದ್ರಿಂದ ಯಾವ ಫಲಿತಾಂಶಗಳು ನಮಗೆ ಸಿಗುತ್ತೆ? ಈ ಎಲ್ಲ ವಿವರಗಳನ್ನು ದಯಮಾಡಿ ತಿಳಿಸಿಕೊಡು ಅಂತ ಕೇಳಿದಾಗ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ, ಒಮ್ಮೆ ರಾಜ ದಿಲೀಪ ಗುರು ವಸಿಷ್ಠರಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದ. ಆಗ ವಸಿಷ್ಠರು ಏನು ಹೇಳಿದ್ದರೋ ಅದನ್ನೇ ನಾನು ನಿನಗೆ ಹೇಳ್ತೀನಿ ಅಂತ ತನ್ನ ಮಾತನ್ನು ಮುಂದುವರಿಸ್ತಾನೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದಾ ಏಕಾದಶಿ ಅಂತ ಕರೀತಾರೆ. ಇದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ. ಬೆಂಕಿ ಮರವನ್ನು ಸುಟ್ಟು ಬೂದಿ ಮಾಡುವಂತೆ ಕಾಮದಾ ಏಕಾದಶಿಯ ಪುಣ್ಯದಿಂದಾಗಿ ಎಲ್ಲ ಪಾಪಗಳು ನಾಶವಾಗುತ್ತೆ. ಒಟ್ಟಾರೆಯಾಗಿ ಕಾಮದಾ ಅಂತಂದರೆ ನಾವು ಬೇಡಿದ್ದನ್ನು ಕೊಡುವಂತಹ ಏಕಾದಶಿ. ಏಕಾದಶಿಯ ಶ್ರೇಷ್ಠತೆಯನ್ನು ಈ ಏಕಾದಶಿಯ ಮಹತ್ವದಿಂದಲೇ ತಿಳಿಯಬಹುದು. ಪ್ರಾಚೀನ ಕಾಲದಲ್ಲಿ ಭಾಗೀಪುರ ಎನ್ನುವಂತಹ ನಗರ ಇತ್ತು. ಅದನ್ನು ಪುಂಡರೀಕ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ರಾಜ ಪುಂಡರೀಕ ಅನೇಕ ಐಶ್ವರ್ಯಗಳಿಂದ ಆಶೀರ್ವದಿಸಲ್ಪಟ್ಟಿರ್ತಾನೆ. ಅನೇಕ ಅಪ್ಸರೆಯರು, ಗಂಧರ್ವರು, ಕಿನ್ನರರು ಹೀಗೆ ಅವನ ರಾಜ್ಯದಲ್ಲಿ ಎಲ್ಲರೂ ಸಹ ವಾಸವನ್ನು ಮಾಡ್ತಿರ್ತಾರೆ. ಅದೇ ನಗರದಲ್ಲಿ ಲಲಿತ್ ಮತ್ತು ಲಲಿತಾ ಅನ್ನುವಂತಹ ಇಬ್ಬರು ಗಂಧರ್ವರು ಬಹಳ ಭವ್ಯವಾದಂತಹ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಲಲಿತ್ ಮತ್ತು ಲಲಿತಾ ಇಬ್ಬರೂ ಸಹ ಹಾಡುವಲ್ಲಿ ಬಹಳ ಪ್ರವೀಣರಾಗಿರ್ತಾರೆ. ಅವರ ನಡುವೆ ಪರಸ್ಪರ ಬಹಳಷ್ಟು ಪ್ರೀತಿ ಇರುತ್ತೆ. ಕೇವಲ ಆಲೋಚನೆಯಿಂದಲೂ ಸಹ ಬೇರ್ಪಡುವಂತಹ ಯೋಚನೆಯನ್ನು ಮಾಡೋದಿಲ್ಲ ಅವರು. ಅದರಿಂದಲೂ ಸಹ ದುಃಖಿತರಾಗಿಬಿಡ್ತಾರೆ. ಅಷ್ಟು ಪರಸ್ಪರ ಪ್ರೀತಿಯನ್ನು ಹೊಂದಿರ್ತಾರೆ. ಒಮ್ಮೆ ರಾಜ ಪುಂಡರೀಕನ ಆಸ್ಥಾನದಲ್ಲಿ ಎಲ್ಲ ಗಂಧರ್ವರು ಜೊತೆಗೂಡಿ ಹಾಡು ಹಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಗಂಧರ್ವನಾದಂತಹ ಲಲಿತನೂ ಸಹ ಅವರೊಂದಿಗೆ ಜೊತೆಗೂಡಿ ಹಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಪ್ರೀತಿಯ ಮಡದಿಯಾದ ಲಲಿತಾ ಅಲ್ಲಿ ಇರೋದಿಲ್ಲ. ಹಾಡ್ತಿದ್ದ ಹಾಗೆ ಅವನಿಗೆ ಇದ್ದಕ್ಕಿದ್ದಂಗೆ ಲಲಿತಾ ನೆನಪಾಗಿ ಬಿಡ್ತಾಳೆ. ಇದರಿಂದ ಆತ ಆ ನೆನಪಿನಲ್ಲಿ ತನ್ನ ಹಾಡುವುದರಲ್ಲಿ ಸಾಕಷ್ಟು ತಪ್ಪನ್ನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತು ಗಮನಿಸ್ತಾ ಇದ್ದಂತಹ ನಾಗರಾಜನಾದಂತಹ ಕಾರ್ಕೋಟಕ ಕೊನೆಗೆ ಲಲಿತನ ಬಗ್ಗೆ ರಾಜ ಪುಂಡರೀಕನಿಗೆ ಬಂದು ದೂರನ್ನು ನೀಡ್ತಾನೆ. ಅದನ್ನು ಕೇಳ್ತಾ ಇದ್ದ ಹಾಗೆ ರಾಜ ಪುಂಡರೀಕನಿಗೆ ಬಹಳ ಕೋಪ ಬರುತ್ತೆ. ಹಾಗೆ ಎದ್ದು ಬಂದು ಲಲಿತನನ್ನು ಶಪಿಸಿ ಬಿಡ್ತಾನೆ. ಓ ದರಿದ್ರದವನೇ, ನನ್ನ ಮುಂದೆ ಹಾಡನ್ನು ಹಾಡುವಾಗಲೂ ಸಹ ನಿನ್ನ ಹೆಂಡತಿಯನ್ನು ನೆನಪಿಸ್ಕೊಳ್ತಾ ಇದ್ದೀಯಾ? ಇದರಿಂದಾಗಿ ನೀನು ನರಭಕ್ಷಕ ರಾಕ್ಷಸನಾಗಿ ಹುಟ್ಟುತ್ತೀಯ, ನಿನ್ನ ಕರ್ಮಗಳ ಪರಿಣಾಮವನ್ನು ಅನುಭವಿಸ್ತೀಯಾ ಅಂತ ಆತನಿಗೆ ಶಾಪವನ್ನು ಕೊಟ್ಟುಬಿಡ್ತಾನೆ. ತಕ್ಷಣವೇ ರಾಜ ಪುಂಡರೀಕನ ಶಾಪದಿಂದಾಗಿ ಆ ಲಲಿತ ಗಂಧರ್ವ ಉಗ್ರ ರಾಕ್ಷಸನಾಗಿ ರೂಪಾಂತರಗೊಂಡು ಬಿಡ್ತಾನೆ.
ಮುಖ ದೈತ್ಯಾಕಾರವಾಗಿ ಬಿಡುತ್ತೆ, ಕಣ್ಣುಗಳೆಲ್ಲ ಉರಿಯುವ ಜ್ವಾಲೆಯಂತೆ, ಹಾಗೆ ಬೆಂಕಿಯ ಜ್ವಾಲೆಗಳು ಬಾಯಿಂದೆಲ್ಲ ಹೊರಬರಲು ಪ್ರಾರಂಭವಾಗುತ್ತೆ. ಅವನ ಮೂಗು ಪರ್ವತದ ಗುಹೆಯಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಅವನ ಕುತ್ತಿಗೆ ಪರ್ವತದಂತೆ ಕಾಣಿಸ್ಕೊಳ್ಳಲು ಪ್ರಾರಂಭವಾಗುತ್ತೆ. ಅವನ ತೋಳುಗಳು 2 ಯೋಜನೆಗಳಷ್ಟು ಉದ್ದವಾಗಿ ಬೆಳೆದು ಬಿಡುತ್ತೆ. ಈ ರೀತಿಯಾಗಿ ಅವನ ದೇಹ 8 ಯೋಜನೆಗಳಷ್ಟು ಉದ್ದವಾಗುತ್ತೆ. ಈ ರೀತಿಯಾಗಿ ರಾಕ್ಷಸನಾದ ನಂತರ ಆತ ಬಹಳ ದುಃಖವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಪ್ರೀತಿಯ ಲಲಿತನನ್ನು ಸ್ಥಿತಿಯನ್ನು ನೋಡಿ ಅವನ ಹೆಂಡತಿಯಾದ ಲಲಿತಾ ಬಹಳ ದುಃಖಗೊಳ್ತಾಳೆ. ಎಲ್ಲಿಗೆ ಹೋಗಬೇಕು, ಗಂಡನಿಗೆ ಯಾವ ರೀತಿಯಾಗಿ ಈ ರಾಕ್ಷಸ ಜನ್ಮದಿಂದ ಮೋಕ್ಷವನ್ನು ಪಡಿಬೇಕು ಅಂತ ಯೋಚಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತನ್ನ ಗಂಡನನ್ನು ನರಕದಂತಹ ಈ ದುಃಖದಿಂದ ಹೇಗೆ ಮುಕ್ತಗೊಳಿಸಬೇಕು, ಹೀಗೆ ಆತ ಎಲ್ಲಿ ಹೋದರೆ ಅಲ್ಲಿ ಅವನ ಹಿಂದೆ ಮುಂದೆಯೇ ಸುತ್ತುತ್ತಾ ಇರ್ತಾಳೆ ಲಲಿತಾ ಸಹ. ಕೊನೆಗೆ ದಟ್ಟವಾದ ಕಾಡುಗಳಲ್ಲಿ ಆತ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲೂ ಸಹ ಆಕೆ ಅವನ ಹಿಂದೆಯೇ ನಿಂತು ಹಿಂಬಾಲಿಸಿಕೊಂಡು ಹೋಗ್ತಾ ಇರ್ತಾಳೆ. ಹೀಗೆ ಇದ್ದಾಗ ಗಂಡನನ್ನು ಹಿಂಬಾಲಿಸಿಕೊಂಡು ಹೋಗಿ ಹೋಗಿ ಕೊನೆಗೆ ವಿಂಧ್ಯಾಚಲ ಪರ್ವತವನ್ನು ಆಕೆ ತಲುಪ್ತಾಳೆ. ಆ ವಿಂಧ್ಯಾಚಲ ಪರ್ವತದಲ್ಲಿ ಆಕೆ ಶೃಂಗ ಮುನಿಗಳ ಆಶ್ರಮವನ್ನು ನೋಡ್ತಾಳೆ. ತಕ್ಷಣವೇ ಆಶ್ರಮಕ್ಕೆ ಹೋಗಿ ಋಷಿಗಳನ್ನು ನೋಡಿ ನಮಸ್ಕರಿಸಿ ವಿನಮ್ರವಾಗಿ ಪ್ರಾರ್ಥಿಸಲು ಪ್ರಾರಂಭ ಮಾಡ್ತಾಳೆ. ಮಹರ್ಷಿಗಳೇ, ನಾನು ಲಲಿತಾ, ವೀರಧನ್ವ ಅನ್ನುವಂತಹ ಗಂಧರ್ವನ ಮಗಳು. ನನ್ನ ಗಂಡ ಪುಂಡರೀಕ ರಾಜನ ಶಾಪದಿಂದ ಭಯಾನಕ ನರಭಕ್ಷಕ ರಾಕ್ಷಸನಾಗಿಬಿಟ್ಟಿದ್ದಾನೆ. ಅಪಾರ ನೋವನ್ನು ಅನುಭವಿಸ್ತಾ ಇದ್ದಾನೆ. ನನ್ನ ಗಂಡನ ದುಃಖದಿಂದ ನಾನೂ ಸಹ ದುಃಖಿತಳಾಗಿದ್ದೀನಿ. ಮಹರ್ಷಿಗಳೇ, ದಯಮಾಡಿ ಅವನಿಗೆ ರಾಕ್ಷಸ ರೂಪದಿಂದ ಮುಕ್ತಿ ಹೊಂದಲು ಏನಾದರೂ ಉತ್ತಮ ಪರಿಹಾರವನ್ನು ಹೇಳಿ ಅಂತ ಬಹಳವಾಗಿ ಅಂಗಲಾಚುತ್ತಾಳೆ. ಇಡೀ ಕಥೆಯನ್ನು ಕೇಳಿದಂತಹ ಶೃಂಗಮುನಿಗಳು ಹೇಳ್ತಾರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಕಾಮದ ಏಕಾದಶಿ. ಆ ದಿವಸ ಉಪವಾಸವನ್ನು ಆಚರಿಸೋದ್ರಿಂದ ಜೀವಿಯ ಎಲ್ಲ ಆಸೆಗಳು ಬೇಗನೆ ಈಡೇರುತ್ತೆ. ನೀನು ಆ ದಿವಸ ಉಪವಾಸವನ್ನು ಮಾಡಿ ಅದರ ಫಲವನ್ನು, ಉಪವಾಸದ ಪುಣ್ಯವನ್ನು ನಿನ್ನ ಪತಿಗೆ ಧಾರೆ ಎರೆದರೆ ಆತ ಸುಲಭವಾಗಿ ರಾಕ್ಷಸ ರೂಪದಿಂದ ಮುಕ್ತನಾಗ್ತಾನೆ ಹಾಗೂ ರಾಜನ ಶಾಪ ಶಾಂತವಾಗುತ್ತೆ ಅಂತ ಸಲಹೆಯನ್ನು ನೀಡ್ತಾರೆ. ಋಷಿಗಳ ಸಲಹೆಯಂತೆ ಲಲಿತಾ ಭಕ್ತಿಯಿಂದ ಉಪವಾಸವನ್ನು ಮಾಡಿ ಏಕಾದಶಿಯನ್ನು ಆಚರಿಸ್ತಾಳೆ. ಹಾಗೆ ದ್ವಾದಶಿಯ ದಿವಸದಂದು ತನ್ನ ಉಪವಾಸದ ಫಲವನ್ನು ಬ್ರಾಹ್ಮಣರ ಮುಂದೆ ತನ್ನ ಪತಿಗೆ ಧಾರೆ ಎರೆದು ಕೊಡ್ತಾಳೆ. ಹಾಗೆ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಭಗವಂತ, ನಾನು ಆಚರಿಸಿದ ಉಪವಾಸದ ಫಲ ನನ್ನ ಪತಿಗೆ ಸಿಗುವಂತಾಗಲಿ. ಅವರ ಎಲ್ಲ ಕರ್ಮಗಳು ಕಳೆದು ಅವರು ಬೇಗನೆ ಈ ರಾಕ್ಷಸ ರೂಪದಿಂದ ಮುಕ್ತರಾಗುವಂತೆ ಅನುಗ್ರಹಿಸುವಂಥ ಭಕ್ತಿಯಿಂದ ಭಗವಂತನಲ್ಲಿ ಬೇಡ್ಕೊಳ್ತಾಳೆ. ಆಕೆಯ ಏಕಾದಶಿಯ ಫಲದಿಂದ ಆಕೆಯ ಪತಿ ರಾಕ್ಷಸ ರೂಪದಿಂದ ಮುಕ್ತನಾಗಿ ತನ್ನ ದೈವಿಕ ರೂಪವನ್ನು ಪಡ್ಕೊಳ್ತಾನೆ. ಆತ ಸುಂದರವಾದ ಬಟ್ಟೆ ಹಾಗೂ ಆಭರಣಗಳಿಂದ ಅಲಂಕಾರಗೊಂಡು ಲಲಿತಾ ಜೊತೆ ಮುಂಚಿನಂತೆಯೇ ಸೇರಿಕೊಳ್ತಾನೆ. ಕಾಮದ ಏಕಾದಶಿಯ ಪ್ರಭಾವದಿಂದಾಗಿ ಮುಂದೆ ಇಬ್ಬರು ವಿಷ್ಣು ಲೋಕಕ್ಕೆ ಹೋದರು. ಹೇ ಧರ್ಮರಾಯ, ಈ ಉಪವಾಸವನ್ನು ನಿಯಮಿತವಾಗಿ ಆಚರಿಸೋದ್ರಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ. ಈ ಉಪವಾಸದ ಪುಣ್ಯದಿಂದ ಮನುಷ್ಯರು ಬ್ರಹ್ಮಹತ್ಯಾದಿ ಪಾಪಗಳಿಂದ ಮುಕ್ತರಾಗ್ತಾರೆ. ಜಗತ್ತಿನಲ್ಲಿ ಇದಕ್ಕಿಂತ ಉತ್ತಮವಾದ ಉಪವಾಸ ಇನ್ನೊಂದಿಲ್ಲ. ಹಾಗೆ ಯಾರೆಲ್ಲ ಈ ಕಥೆಯ ಶ್ರೇಷ್ಠತೆಯನ್ನು, ಮಹತ್ವವನ್ನು ಶ್ರವಣ ಮತ್ತು ಪಠಣವನ್ನು ಮಾಡ್ತಾರೆ ಅವರಿಗೆ ಅನಂತ ಫಲಿತಾಂಶಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ, ಮನುಷ್ಯ ತನ್ನ ಸಂತೋಷದ ಬಗ್ಗೆ ಯೋಚಿಸೋದು ಕೆಟ್ಟದ್ದಲ್ಲ, ಆದರೆ ಕೆಲವೊಮ್ಮೆ ಅಂತಹ ಆಲೋಚನೆ ಆ ವ್ಯಕ್ತಿಯನ್ನು ಅಥವಾ ಜೀವಿಯನ್ನು ತನ್ನ ಜವಾಬ್ದಾರಿಗಳಿಂದ ಬೇರೆ ಕಡೆಗೆ ಗಮನ ಹೋಗೋ ಹಾಗೆ ಮಾಡುತ್ತೆ. ಹಾಗಾಗಿ ಪ್ರತಿ ಬಾರಿಯೂ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾರಾಗಲಿ ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ಆಗಷ್ಟೇ ಆ ಕಾರ್ಯ ಪರಿಪೂರ್ಣವಾಗಿ ಆಗುವುದು. ಮಾರ್ಚ್ 28ನೇ ತಾರೀಕು ದಶಮಿ ಒಪ್ಪೊತ್ತು, ಮಾರ್ಚ್ 29ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, ಹಾಗೆ ಮಾರ್ಚ್ 30 ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ 8 ಗಂಟೆ 43 ನಿಮಿಷದವರೆಗೆ. ಆದಷ್ಟು ಪೂರ್ಣ ಉಪವಾಸದಿಂದ ಇದು ಯಥಾನುಕೂಲ ಯಥಾಶಕ್ತಿಯಿಂದ ಭಗವಂತನನ್ನು ಆರಾಧಿಸಿ. ಒಂದು ದಳವಾದರೂ ಸಹ ತುಳಸಿಯನ್ನು ಇವತ್ತಿನ ದಿವಸ ಭಗವಂತನಿಗೆ ಸಮರ್ಪಿಸಬೇಕು. ಲಕ್ಷ್ಮೀ ಸಹಿತವಾಗಿ ನಾರಾಯಣನನ್ನು ಆರಾಧಿಸಬೇಕು.
ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮಗೆ ಗೊತ್ತಿರುವಂತಹ ಅಂದರೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಎಲ್ಲ ಶ್ಲೋಕಗಳನ್ನು ಹೇಳ್ಬೋದು. ವಿಷ್ಣು ಸಹಸ್ರನಾಮ ಆಗಿರ್ಬೋದು, ವಿಷ್ಣು ನಾಮಾವಳಿಗಳು, ನಾರಾಯಣ ಕವಚ, ದಶಾವತಾರ ಸ್ತೋತ್ರ, ಹಾಗೆ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ, ಶ್ರೀಹರಿ ಸ್ತೋತ್ರ, ನಿಮಗೆ ಬರುವಂತಹ ಯಾವುದೇ ಶ್ಲೋಕಗಳನ್ನು ಬೇಕಾದರೂ ನೀವು ಹೇಳ್ಬೋದು, ಹಾಗೆ ಕೇಳ್ಬೋದು. ಯಾವುದೂ ಬರೋದಿಲ್ಲ ನಮಗೆ ಅಥವಾ ನಮಗೆ ಹೇಳೋದಕ್ಕೆ ಪುರ್ಸತ್ತಿಲ್ಲ ಅನ್ನೋಂಥವ್ರು ದಿನಪೂರ್ತಿಯಾಗಿ ಓಂ ನಮೋ ನಾರಾಯಣಾಯ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ ಬೀಜ ಮಂತ್ರವನ್ನು ದಿನಪೂರ್ತಿಯಾಗಿ ಪಠಿಸೋದ್ರಿಂದ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.